ಫಿಶಿಂಗ್ ಎಲ್ಲ ಇಲ್ಲಾಗಿ ಇಲ್ಲಿಂದ ಈ ಥರ ಕಂಟೈನರ್ ಆಗಿ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಗಾಡಿಗಳೆಲ್ಲ ಇಲ್ಲೇ ಇದೆ. ಆ ರೋಡ್ ಹೋಗಿದೆಯಲ್ಲ ಅದ್ರ ಪಕ್ಕದೇ ಸಮುದ್ರ. ಸೂಪರ್ ಅಲ್ಲ ಟೆಂಪಲ್ ನೋಡಿ. ನದಿ ಬಿದ್ದಿಯಲ್ಲೇ ಸತ್ಯ. ಬೇರೆ ಕಾರ್ಯಕ್ರಮಕ್ಕೆ 1 ಅವರ್ ಲೇಟ್, 2 ಅವರ್ ಲೇಟ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಟ್ರಿಪ್ನ 2ನೇ ದಿನ ಶುರು ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀವಿ ಅಂದ್ಕೊಳ್ತಿದ್ದೀರಾ? ಸೊ ಮರವಂತೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ಫಸ್ಟ್ ಟೈಮ್ ಮರವಂತೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಮರವಂತೆ ಬೀಚಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ ನಿಮಗೂ ಎಲ್ಲ ತೋರಿಸ್ತೀವಿ. ಎಂಟ್ರಿ ಕೊಡ್ತಾ ಇದ್ದೀವಿ ಇವಾಗ ಮರವಂತೆ ಬೀಚ್ಗೆ. ಇನ್ನೂ ಅಕ್ಕಪಕ್ಕ ಯಾವ್ಯಾವ ಪ್ಲೇಸ್ ಇದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾವು ಗೂಗಲ್ ನೋಡಿಕೊಂಡು ಯಾವ್ಯಾವ ಲೊಕೇಶನ್ ಚೆನ್ನಾಗಿದೆಯೋ ಸೊ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಯಾರಾದ್ರು ಕುಂದಾಪುರ ಕಡೆ ಇದ್ದರೆ ಈ ಕಡೆ ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಾಗ ಈ ಕಡೆ ಎಲ್ಲ ಟ್ರೈ ಮಾಡೋಣ. ಗಾಯ್ಸ್ ನೋಡಿ, ಮೀನುಗಾರರು ಬೋಟಿಂಗ್. ಅವ್ರನ್ನ ಕೇಳಿ ಅವ್ರ ಜೊತೆ ಹೋಗ್ಬೋದಿತ್ತೇನ ಕಣ. ಏ ಫಿಶ್ ಹಂಟಿಂಗೋ ಇವರು. ಮರವಂತೆ ಎಂಟ್ರೆನ್ಸಲ್ಲಿ ಸೊ ಒಂದೆರಡು ಫೋಟೋಶೂಟ್ ಜೊತೆ ಮುಗಿಸ್ಕೊಂಡಿದ್ದೀವಿ. ಸೊ ಇವಾಗ ಮರವಂತೆ ಬಂದರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಬೀಚ್ ಅಲ್ವಂತೆ, ಅಲ್ಲ ಬೀಚೇ ಬಟ್ ಬಂದರು. ಗೈಸ್ ಆ್ಯಕ್ಚುಲಿ ಬೋಟಿಂಗ್ ಎಲ್ಲ ಇಲ್ಲೇ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೋಟ್ಸ್ ಎಲ್ಲ ನಿಲ್ಲಿಸಿದ್ದಾರೆ ಮತ್ತು ಬೋಟಿಂಗ್ ಕೂಡ ಹೋಗ್ತಿದ್ದಾರೆ. ಫಿಶಿಂಗ್ ಎಲ್ಲ ಇಲ್ಲಾಗಿ ಇಲ್ಲಿಂದ ಈ ಥರ ಕಂಟೈನರ್ ಆಗಿ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಗಾಡಿಗಳೆಲ್ಲ ಇಲ್ಲೇ ಇದೆ. ಶೇಪ್ ನೋಡು ಗುರು ಹೆಂಗಿದೆ. ಎಸ್, ಕೇಳಿಸ್ಕೊಂಡ್ರಲ್ಲ ಗೈಸ್, ಸೇಮ್ ಗೈಸ್. ಹೆಂಗಿದೆ ಅಂದರೆ ಬೃಹತಾಕಾರವಾಗಿ ಸೂಪರ್ ಗುರು. ಸಮುದ್ರ ನೋಡೋದೇ ಒಂದು ಖುಷಿ ಅಲ್ವಾ? ಅಲ್ಲೇ ಸೌಂಡ್ ಕೇಳಿಸ್ಕೊಳ್ಳೋದೆ ಇನ್ನೊಂದು ಖುಷಿ. ಒಂದೇ ನೀರು, ಎಲ್ಲ ಉಪ್ಪು ಈ ಥರ ಮಾಡಿ ಗೈಸ್. ಆಳ ನೋಡಿ ಇಲ್ಲಿ ಬಟ್ ಹೆಂಗೆ ಸೈಕ್ ಬಿಡಿ. ಸಮುದ್ರ, ಈ ಕಡೆ ನದಿ. ಗೈಸ್ ನೋಡಿ, ಇಲ್ಲೇ ನದಿ ಹರಿತಿದೆ. ಆ ರೋಡ್ ಹೋಗಿದೆಯಲ್ಲ ಅದ್ರ ಪಕ್ಕದೇ ಸಮುದ್ರ. ಸೂಪರ್ ಅಲ್ಲ ಟೆಂಪಲ್ ನೋಡಿ. ನದಿ ಟೆಂಪಲ್ ಇದು ಮರವಂತೆ. ನೀರು ನೋಡಿ ಏನು ಸಕ್ಕದಾಗಿದೆ ಅಂತ. ಗೈಸ್ ಫೈನಲಿ ಮರವಂತೆ ಮುಗಿಸಿ ನಾವು ಫ್ರೆಶಪ್ ಆಗಿ ರೆಡಿಯಾಗಿ ಮದುವೆ ಮನೆಗೆ ಹೊರಟಿದ್ದೀವಿ. ನಾಗಣ್ಣ ಡ್ರೈವ್ ಮಾಡ್ತಿದ್ದಾನೆ. ಎಕ್ಸಾಕ್ಟಾಗಿ ಇಲ್ಲಿಂದ 15 ಕಿಲೋಮೀಟರ್ಸ್ ಡ್ರೈವು. ಬನ್ನಿ ಹೋಗೋಣ. 15 ಕಿಲೋಮೀಟರ್ಸ್ ಇದೆ. ಅಲ್ಲಿ ಎಲ್ಲ ಯಾವ ಥರ ಆಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ವೆಲ್ಕಮ್ ಡ್ರಿಂಕ್ಸ್ ನೊಂದಿಗೆ ನಮ್ಮ ಎಂಟ್ರಿ ಗೈಸ್.
ಹುಲಿ ಸಿಂಹ ಚಿರತೆ ಪ್ರಾಣಿಗಳನ್ನೆಲ್ಲ ಸತ್ಯ ತೋರಿಸ್ತಾನೆ. ಸತ್ಯ ನೋಡಿದ್ರೆ ಸಾಕು ಗಾಯ್ಸ್. ಯಾಕೆ ಗೊತ್ತಾ ನೋಡಿ ಗಾಯ್ಸ್, ಈಗ ಸತ್ಯ ಮುಂದಿದಾರಲ್ಲ ಅವನಿಗೆ ಬೇಗ ಕಾಣುತ್ತೆ ನನಗೆ. ನೋಡ್ರಪ್ಪ ಹುಲಿ ಸಿಂಹ ಆನೆಗೆ ಒಂದು ಸಿಗೋ ಸ್ವಲ್ಪ ಕಷ್ಟ. ಒಂದು ಹಂದಿ ಐತೆ ಸರ್, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಕಾಡಂದಿ ಹೇಳಿ ಮೊನ್ನೆ ನೈಟ್ ಅಲ್ಲ ಕಾಡಂದಿಲ್ಲ ಬಂದಿತ್ತು. ನಾನು ನೋಡಿದಪ್ಪ, ಮಾತಾ ಕೇಳಿಸ್ತಾ ಇತ್ತು. ಇವರೆಲ್ಲ ಮಲಗಿದ್ರು, ನಾನು ರವಿ ಇಬ್ಬರೇ ಇದ್ದೀವಿ. ಕೊಲ್ಲೂರು ಮೂಕಾಂಬಿಕಾ ದೇವಿ ನೋಡಿ ಗಾಯ್ಸ್, ಇದೆ ಎಂಟ್ರೆನ್ಸ್. ಹಿಂದೆಗಡೆ ಎಲ್ಲ ಬೆಟ್ಟ ಕಾಣಿಸ್ತಿದೆ. ಟೆಂಪಲ್ ಎಲ್ಲಿರೋದು? ಇದೇ ಕಣ್ಲಾ, ಹಿಂಗ್ ಹೋಗಂಗ್ ಬರುತ್ತಂತೆ. ನೋಡ ಇಲ್ಲಿ ಮ್ಯಾಪ್ ಕಾಣಿಸ್ತೈತೆನಾ? ಇದೇ ಟೆಂಪಲ್ ಅಲ್ಲಿ ಐತ್ ನೋಡು. ಒಳಗೆ ಪ್ರವೇಶವಿಲ್ಲ. ಶ್ರೀ ಮೂಕಾಂಬಿಕಾ ಟೆಂಪಲ್ ಕೊಲ್ಲೂರು. ಗೊತ್ತಾಯ್ತು. ಗೈಸ್ ನೋಡಿ, ಇದೆ ಎಂಟ್ರಿ. ಸೊ ಇವತ್ತು ಏನೋ ದೇವಸ್ಥಾನ ಏನೋ ಬೇರೆ ಕಾರ್ಯಕ್ರಮಕ್ಕೆ ಏನೋ ಹೋಗಿದೆಯಂತೆ, ಅದಕ್ಕೆ 2 ಅವರು ಲೇಟ್ ಇವತ್ತು ದೇವಸ್ಥಾನ ಓಪನಿಂಗ್. ಆ್ಯಕ್ಚುಲಿ 3 ಗಂಟೆಗೆ ಓಪನ್ ಆಗಬೇಕಿತ್ತು. ಸೊ 5 ಗಂಟೆಗೇನೋ ಓಪನ್ ಆಗುತ್ತಂತೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡಿದ್ದಾರೆ. ನೋಡಿ ಫುಲ್ಲು ಕ್ಯೂ ಇದೆ. ಟೆಂಪಲ್ ಓಪನ್ಗೆ ಇನ್ನೂ 1/2 ಅವರ್ ಆಗುತ್ತೆ. ಏನು ಮಾಡೋದು ಇಲ್ಲಿ ಅಂತ ಹೇಳಿ ಸುತ್ತಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದು ಫಾಲ್ಸ್ ಹರಿತಾ ಇದೆ, ನೀರು ಸೂಪರಾಗಿದೆ ಗೈಸ್. ಹರಿ ಸಮುದ್ರ ನೀರು ನಮ್ಮೂರ ಕಡೆ ಬರುತ್ತಲ್ಲ ಅದೇ. ಬಿದ್ದಿದೆ ಸತ್ಯ, ಕಲ್ಲುಗಳೆಲ್ಲ ಬಿಟ್ಟಿಲ್ಲ, ಕಲ್ಲುಗಳು ಯಾವುದು ಬಿಟ್ಟಿಲ್ಲ. ಬನ್ನಿ ಗಾಯ್ಸ್, ಬಂದೆ. ಪ್ಲೀಸ್ ಎಕ್ಸ್ಪ್ಲೋರ್ ಐಡನ್ ಪ್ಲೇಸಸ್ ಗೈಸ್, ಅದಕ್ಕೆ ಕರ್ಕೊಂಬಂದಿದ್ದೀವಿ. ಹಾಂ, ಸಕ್ಕತ್ತಾಗಿದೆ ಗೊತ್ತಾ. ಎಲ್ಲಿಗುರು ಅವು? ನೋಡಿ ಯಾಕೆ ಹರಿತಾ ಇದೆ ಅಂತ. ಅದೆಲ್ಲ ಬೆಟ್ಟ ಗುಡ್ಡಗಳಿದೆ, ಅಲ್ಲಿಂದ ನೀರು ಹರಿದ್ಬಿಟ್ಟು ಈಗಲ್ಲ ಈಗ ಇಟ್ಬಿಟ್ರೆ ಗೋವಿಂದ ಅಷ್ಟು ಇಡ್ಬೋದು ಅಷ್ಟೆ. ಗೈಸ್ ನೋಡಿ ಗಾಯ್ಸ್, ಯಾವ ಥರ ನೀರು ಹರಿತಾ ಇದೆ ಅಂತ. ತಿರ್ಸು ಆಮೇಲೆ ಅಷ್ಟು ರೈಟ್ ನೋಡೋಣ. ಹ್ಯಾಪಿಯಾ? ವಾಟರ್ ಫಾಲ್ಸಿಗೆ ಕರ್ಕೊಂಬಂದಿದ್ದೀವಿ. ಏನು ಹೇಳ್ತೀವಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗಾಯ್ಸ್ ಬೇಜಾರಾಗಿದೆ ನಾಗಣ್ಣ, ಯಾಕೆಂದರೆ ಒಬ್ಬನೇ ಗಾಡಿ ಓಡಿಸ್ತಾ. ಕರ್ಕೊಂಬಂದಿರೋದು ನಾನು. ಅವ್ನು ಬೇಜಾರು ಇಳಿಲ್ಲ ಬೇಡ ಅಂತ ಹಿಂಗೆ ಬರ್ತಿದ್ದ, ಹೋಗಿದ್ದು ಕರ್ಕೊಂಬಂದಿದ್ದೀನಿ. ನನಗೆ ಹೇಳ್ತಾನೆ ಗೈಸ್, ಇದೆಲ್ಲ ಆ್ಯಕ್ಟಿಂಗ್ ಇದೆಯಲ್ಲ, ಇದೆಲ್ಲ ಶಾರ್ಟ್ ಫಿಲಮಲ್ಲಿ ಮಾಡ್ತೀವಿ ನಾವು. ಹಂಗಾಗಿ ಅವ್ರ ಫೇಸ್ ಆಟೋಮೆಟಿಕ್ ಆ ಥರ ಬಂದುಬಿಡುತ್ತೆ, ನೀವೇನು ಅಂದ್ಕೊಂಬಿಡಿ. One eternity later. ಗೈಸ್ ದೇವಸ್ಥಾನ ದರ್ಶನ ಆಯಿತು. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ. ಗುರು ಮುಂದಿನ ಪಯಣ ಎಲ್ಲಿ ಗುರು? ಕೊಡಚಾದ್ರಿ. ಓ ಗಾಯ್ಸ್, ಮುಂದಿನ ಪಯಣ ಕೊಡಚಾದ್ರಿಗೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ನೋಡಿ ಇಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಯಾವ ಥರ ಕವರ್ ಮಾಡಿದ್ದಾವೆ ಅಂತ ಹೇಳಿ. ಈ ಕಡೆ ಬಂದರೆ ನಾವು ಪ್ರಕೃತಿಯ ಮಡಿಲಿಗೆ ಎಂಟ್ರಿ ಆದ್ವಿ ಅಂತಲೇ ಗಾಯ್ಸ್ ಅರ್ಥ. ಒಳ್ಳೊಂದಿಲ್ಲ ಅಷ್ಟೇ, ಆಗ್ತಾ ಇದೆ ಗೈಸ್. ನೋಡಿ ಯಾವ ಥರ ಇದೆ ಎಲ್ಲ ವ್ಯೂ ಅಂತ. ಎಲ್ಲಿ ನೋಡು ಸನ್ಸೆಟ್ಟು. ಇನ್ನೊಂದು ಚೂರು ಬೇಗ ಅಲ್ಲ ಕಣ, ಆ್ಯಕ್ಚುಲಿ ನಾವು ಇಷ್ಟು ಬೆಟ್ಟ ಮೇಲೆ ಇರಬೇಕಿತ್ತು. ಓಕೆ ಗೈಸ್, ಸನ್ಸೆಟ್ ಎಷ್ಟು ಮಟ್ಟಿಗೆ ನಿಮಗೆ ಕಾಣಿಸ್ತೋ ಗೊತ್ತಿಲ್ಲ. ಹೋಗೋಣ ಬನ್ನಿ ಮೇಲೆ ಬೆಟ್ಟ ಹತ್ತೋಣ. ಗೈಸ್ ನೋಡಿದ್ರಲ್ಲ, ಮರವಂತೆನ ಮತ್ತು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ನ ನಮ್ಮ ಪಯಣ ಇಲ್ಲಿಂದ ಡೈರೆಕ್ಟ್ ಕೊಡಚಾದ್ರಿಲಿ ಇವಾಗ ನೈಟ್ ಆಗ್ತಾಯಿದೆ ಆಲ್ರೆಡಿ. ನಾವು ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಟ್ರೆಕಿಂಗ್ ಮಾಡ್ತೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.